ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 594 ಪಾಯಿಂಟ್ಸ್ ಗೇನ್ ಆಗಿ 82,380 ಕ್ಲೋಸ್ ಆಗಿದೆ. ನಿಫ್ಟಿ 169 ಪಾಯಿಂಟ್ಸ್ ಗೇನ್ ಆಗಿ 25,239 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 259 ಪಾಯಿಂಟ್ಸ್ ಗೇನ್ ಆಗಿ 55,147 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿಫ್ಟಿ ಆದರೆ 2 ಮಂತ್ಸ್ ಹೈಯಲ್ಲಿ ಟ್ರೇಡ್ ಆಗ್ತಾ ಇದೆ. ಜೊತೆಗೆ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರೆ ಇವತ್ತು ನಿಯರ್ಲಿ 1% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಇವತ್ತು ಮೋಸ್ಟ್ ಆಫ್ ದ ಸೆಕ್ಟರ್ಸ್ ನೋಡ್ಕೊಂಡ್ರೆ ನಿಯರ್ಲಿ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಮಲ್ಟಿಪಲ್ ಪಾಸಿಟಿವ್ ಅಪ್ಡೇಟ್ಸ್ ಇದಾವೆ. ಅದರಿಂದನೇ ಮೋಸ್ಟ್ ಆಫ್ ದ ಸೆಕ್ಟರ್ಸ್ ಎಲ್ಲ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ವಾ. ಇದಕ್ಕೆ ಮೇನ್ ರೀಸನ್ ಏನು ಅಂತ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಮಾತಾಡ್ಕೊಂಡಿದ್ವಿ. ಏನಂದ್ರೆ, ಇವಾಗ ನ್ಯೂ ಡೆಲ್ಲಿಯಲ್ಲಿ ಇಂಡಿಯಾ ಮತ್ತೆ US ರಿಲೇಟೆಡ್ ಆಗಿ ಈ ಟ್ರೇಡ್ ನೆಗೋಸಿಯೇಷನ್ಸ್ ನಡೀತಾ ಇದೆ. ಆ ಪಾಸಿಟಿವ್ ಮೊಮೆಂಟಮ್ ಇಂದನೇ ನಮ್ಮ ಮಾರ್ಕೆಟ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಮತ್ತೆ ಹೇಳ್ತಾ ಇದ್ದೀನಿ, ಆ ಪಾಸಿಟಿವ್ ಸೆಂಟಿಮೆಂಟ್ ಏನಿದೆ ಅದರಿಂದ ಮಾತ್ರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಈ ಟ್ರೇಡ್ ನೆಗೋಸಿಯೇಷನ್ಸ್ ಇಂದ ಯಾವುದೇ ತರ ಅಪ್ಡೇಟ್ಸ್ ಬಂದಿಲ್ಲ, ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ. ಆ ಬರೀ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇಂದ ಮಾತ್ರನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು ಅಂತ ನೆನ್ಪಿಟ್ಕೊಬೇಕಾಗಿರೋದು. ಇದನ್ನ ಏನಕ್ಕೆ ನಾನು ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಇವಾಗ ಯಾವುದೇ ತರ ಅಪ್ಡೇಟ್ಸ್ ಬಂದಿಲ್ಲ. ಮೇ ಬಿ ಕಮಿಂಗ್ ಟೈಮಲ್ಲಿ ಅಂದ್ರೆ ಇವತ್ತೋ ನಾಳೆನೋ ಈ ಟ್ರೇಡ್ ನೆಗೋಸಿಯೇಷನ್ಸ್ ಅಲ್ಲಿ ಯಾವ್ದಾದ್ರು ಒಂದೇ ನೆಗೆಟಿವ್ ಅಪ್ಡೇಟ್ಸ್ ಬಂದ್ರೂ ಅವತ್ತು ಮಾರ್ಕೆಟ್ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಏನಾದರೂ ಪಾಸಿಟಿವ್ ಅಪ್ಡೇಟ್ಸ್ ಬಂದ್ರೆ ಮಾರ್ಕೆಟ್ ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರನೇ ಹೈಲೈಟ್ ಮಾಡ್ತಾ ಇರೋದು, ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇಂದ ಮಾತ್ರನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು ಅಂತ. ಅದಾದ್ಮೇಲೆ ಎರಡನೇ ರೀಸನ್ ಬಂದು, ಇವತ್ತು ರಾತ್ರಿ US ಮಾರ್ಕೆಟ್ ಅಲ್ಲಿ FOMC ಮಿನಿಟ್ಸ್ ಮೀಟಿಂಗ್ ಶುರು ಆಗುತ್ತೆ. ಇದು 2 ಡೇಸ್ ಮೀಟಿಂಗ್, ಇವತ್ತು ಮತ್ತೆ ನಾಳೆ. ಫೈನಲ್ ಆಗಿ ನಾಳೆ ರಾತ್ರಿ ಫೆಡ್ ಚೇರ್ಮನ್ ಅವರು ರೇಟ್ ಕಟ್ ಮಾಡ್ತಾರಾ ಇಲ್ವಾ ಅಂತ ನಮಗೆ ಕ್ಲಾರಿಟಿ ಸಿಗುತ್ತೆ. ಫ್ರೆಂಡ್ಸ್, ಇವಾಗ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಹೇಳ್ದಂಗೆ ಫೆಡ್ ಚೇರ್ಮನ್ ಅವರು ಈ ಮೀಟಿಂಗ್ ಅಲ್ಲಿ ಏನಾದ್ರು 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಲಿಲ್ಲ ಅಂದ್ರೆ ಅದು ಕಂಪ್ಲೀಟ್ ಗ್ಲೋಬಲ್ ಮಾರ್ಕೆಟ್ಸ್ಗೆ ನೆಗೆಟಿವ್ ಆಗುತ್ತೆ. ಯಾಕಂದ್ರೆ US ಮಾರ್ಕೆಟ್ ನೋಡ್ಕೊಂಡ್ರೆ ಪ್ರತಿದಿನ ಆಲ್ ಟೈಮ್ ಹೈಸ್ ನ ಟಚ್ ಮಾಡ್ತಾನೆ ಇದೆ. ಅಂದ್ರೆ ಲಾಸ್ಟ್ 15 ಡೇಸ್ ಇಂದ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಇವಾಗ ಇಂಡಿಯನ್ ಮಾರ್ಕೆಟ್ ಪ್ರಕಾರ ನೋಡ್ಕೊಂಡ್ರೆ ಲಾಸ್ಟ್ 1 ವೀಕ್ ಇಂದನು ನಮ್ಮ ಮಾರ್ಕೆಟ್ ಕೂಡ ಇದೇ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಯಾಕಂದ್ರೆ ಈ FOMC ಮಿನಿಟ್ಸ್ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ತುಂಬಾನೇ ಜಾಸ್ತಿ ಇದೆ. ಅದಕ್ಕೋಸ್ಕರ ನಮ್ಮ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಒಂದ್ ವೇಳೆ ಫೆಡ್ ಚೇರ್ಮನ್ ಅವರು ರೇಟ್ ಕಟ್ ಏನಾದ್ರು ಮಾಡ್ಲಿಲ್ಲ ಅಂದ್ರೆ ಕಂಪ್ಲೀಟ್ ಮಾರ್ಕೆಟ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಮತ್ತೆ ಫ್ರೆಂಡ್ಸ್, ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಯಾರನ್ನು ಓಪನ್ ಪೊಸಿಷನ್ಸ್ ನ ಕ್ಯಾರಿ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇವತ್ತು ಮತ್ತೆ ನಾಳೆ ರಾತ್ರಿ ಮೀಟಿಂಗ್ ನಡೆಯುತ್ತಲ್ವಾ, ನಾಳೆ ಓವರ್ ನೈಟ್ ಅಲ್ಲಿ ಈ ಮೀಟಿಂಗ್ ಔಟ್ಕಮ್ ಏನು ಅಂತ ಗೊತ್ತಾಗುತ್ತೆ. ಅದರಿಂದ ಗುರುವಾರ ನಮ್ಮ ಮಾರ್ಕೆಟ್ ಅಲ್ಲಿ ಅದ್ರ ಇಂಪ್ಯಾಕ್ಟ್ ಇರುತ್ತೆ. ಅದಕ್ಕೋಸ್ಕರ ಯಾರನ್ನು ಓಪನ್ ಪೊಸಿಷನ್ಸ್ ನ ಕ್ಯಾರಿ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ನಮ್ಮ ಮಾರ್ಕೆಟ್ ಅಲ್ಲಿ ಈ ಜಿಯೋ ಪೊಲಿಟಿಕಲ್ ಅನ್ಸರ್ಟನಿಟೀಸ್ ಬಗ್ಗೆ ನಾವು ತುಂಬಾ ಸಲನೆ ಮಾತಾಡ್ಕೊಂಡಿದ್ವಲ್ವಾ. ಇವತ್ತು ನೋಡ್ಕೊಂಡ್ರು ತುಂಬಾನೇ ಅಪ್ಡೇಟ್ಸ್ ಇದಾವೆ. ಆದ್ರೂ ಸಹ ಇವತ್ತು ನಮ್ಮ ಮಾರ್ಕೆಟ್ ನ್ಯೂಸ್ ಅಲ್ಲಿ ಅವನ್ನ ಕವರ್ ಮಾಡ್ತಿಲ್ಲ. ಯಾಕಂದ್ರೆ ಈ 2 ಡೇಟಾ ಪಾಯಿಂಟ್ಸ್ ಇದುವರೆಗೂ ನಾವೇನ್ ಮಾತಾಡ್ಕೊಂಡ್ವಿ ಇವೇ ನಮ್ಮ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಇವೆರಡನ್ನೇ ಹೈಲೈಟ್ ಮಾಡಿರೋದು. ಅದ್ರ ಜೊತೆಗೆ ಇವತ್ತು ಜೆಫ್ರೀಸ್ ಅವ್ರು ಇದಾರಲ್ವಾ, ಇವ್ರ ಕಡೆಯಿಂದ ನೋಡ್ಕೊಂಡ್ರು ತುಂಬಾನೇ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಬಂದಿದ್ದಾವೆ. ಇದನ್ನ ಪ್ರತಿಯೊಬ್ರು ಕೇಳಿಸ್ಕೊಳ್ಳಿ. ಇವತ್ತು ಜೆಫ್ರೀಸ್ ಅವ್ರು ನೋಡ್ಕೊಂಡ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬಾನೇ ಪಾಸಿಟಿವ್ ಒಪಿನಿಯನ್ ನ ಶೇರ್ ಮಾಡಿದ್ದಾರೆ. ಇವಾಗ ಮೊದಲನೇದಾಗಿ ನೋಡ್ಕೊಂಡ್ರೆ ಈ 2025 ಅಲ್ಲಿ ಮಾರ್ಕೆಟ್ ನೋಡ್ಕೊಂಡ್ರೆ ತುಂಬಾನೇ ಕನ್ಸಾಲ್ಟೇಟ್ ಆಗ್ತಿದೆ ಅಲ್ವಾ, ಇದು ಹೆಲ್ತಿ ಕನ್ಸಾಲ್ಟೇಷನ್ ಅಂತ ಹೈಲೈಟ್ ಮಾಡಿದ್ದಾರೆ. ಯಾಕಂದ್ರೆ ಈ 2023 ಮತ್ತೆ 24 ಅಲ್ಲಿ ನೋಡ್ಕೊಂಡ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ತುಂಬಾನೇ ರ್ಯಾಲಿ ಆಗಿತ್ತು. ಅಂದ್ರೆ ನಿಫ್ಟಿ 50 ನೋಡ್ಕೊಂಡ್ರೆ 26% ರ್ಯಾಲಿ ಆಗಿತ್ತು. ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರೆ 30 to 50% ವರೆಗೂ ರ್ಯಾಲಿ ಆಗಿತ್ತು. ಅದಕ್ಕೋಸ್ಕರ ಈ 2025 ಅಲ್ಲಿ ಮಾರ್ಕೆಟ್ ಕನ್ಸಾಲ್ಟೇಟ್ ಆಗ್ತಿದೆ ಅಲ್ವಾ, ಇದು ಹೆಲ್ತಿ ಕನ್ಸಾಲ್ಟೇಷನ್ ಅಂತ ಹೈಲೈಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನೋಡ್ಕೊಂಡ್ರೆ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಇವಾಗ SIP ಮುಖಾಂತರ ನಮ್ಮ ಮಾರ್ಕೆಟ್ ಒಳಗಡೆ ಕಾನ್ಸ್ಟೆಂಟ್ ಆಗಿ ಇನ್ಫ್ಲೋಸ್ ಬರ್ತಾನೆ ಇದೆ ಅಲ್ವಾ, ಅದು ಕೂಡ ನಮ್ಮ ಮಾರ್ಕೆಟ್ ನ ತುಂಬಾನೇ ಸಪೋರ್ಟ್ ಮಾಡ್ತಾ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ರಿಟೇಲರ್ಸ್ ಏನಾದ್ರು SIP ಮುಖಾಂತರ ಇನ್ವೆಸ್ಟ್ ಮಾಡೋದು ಸ್ಟಾಪ್ ಮಾಡಾಕಿದ್ರೆ ನಮ್ಮ ಮಾರ್ಕೆಟ್ ಅಡಿಷನಲ್ ಆಗಿ 25% ಇಂದ 30% ವರೆಗೂ ಫಾಲ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಇಂಡಿಯಾ ಮತ್ತೆ US ಮಧ್ಯ ಈ ಟ್ರೇಡ್ ನೆಗೋಸಿಯೇಷನ್ಸ್ ಏನ್ ನಡೀತಾ ಇದೆ, ಒಂದ್ ವೇಳೆ ಈ ಟ್ರೇಡ್ ನೆಗೋಸಿಯೇಷನ್ಸ್ ಏನಾದ್ರು ಕ್ಲಿಯರ್ ಆಗಿ ನಮ್ಮ ಇಂಡಿಯಾ ಮೇಲೆ ಈ ಟ್ಯಾರಿಫ್ ಏನಾದ್ರು ಕಮ್ಮಿ ಮಾಡಿದ್ರೆ ಈ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ರ್ಯಾಲಿನ ಕೂಡ ನೋಡ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ.
ಅದಾದ್ಮೇಲೆ FIS ಬಗ್ಗೆ ಕೂಡ ಹೈಲೈಟ್ ಮಾಡಿದ್ದಾರೆ. ಇವಾಗ FIS ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಇಂದ ಕಾನ್ಸ್ಟೆಂಟ್ ಆಗಿ ಸೆಲ್ ಮಾಡ್ತಾನೆ ಇದಾರಲ್ವಾ. ಇವಾಗ ಜುಲೈ ಮಂತ್ ಅಲ್ಲಿ ನೋಡ್ಕೊಂಡ್ರೆ 47,000 ಕೋಟಿ ಸೆಲ್ ಮಾಡಿದ್ರು. ಆಗಸ್ಟ್ ಮಂತ್ ಅಲ್ಲಿ 46,000 ಕೋಟಿ ಸೆಲ್ ಮಾಡಿದ್ರು. ಮತ್ತೆ ಇವಾಗ ಈ ಸೆಪ್ಟೆಂಬರ್ ಮಂತ್ ಅಲ್ಲಿ ನೋಡ್ಕೊಂಡ್ರು ಇದುವರೆಗೂ 10,500 ಕೋಟಿ ಸೆಲ್ ಮಾಡಿದ್ದಾರೆ. ಇವಾಗ ಪ್ರತಿದಿನ ಸೆಲ್ ಮಾಡ್ತಾನೆ ಬರ್ತಾ ಇದಾರಲ್ವಾ. ಈ ತರ ಎಲ್ಲ ಸೆಲ್ ಮಾಡಿ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದಾರೆ ಅಂತ ನೋಡ್ಕೊಂಡ್ರೆ ಕೊರಿಯನ್ ಮಾರ್ಕೆಟ್ಸ್ ಅಲ್ಲಿ ಮತ್ತೆ ತೈವಾನ್ ಮಾರ್ಕೆಟ್ಸ್ ಅಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಕೂಡ ಹೈಲೈಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಜಫ್ರೀಸ್ ಅವ್ರು ನೋಡ್ಕೊಂಡ್ರೆ ತುಂಬಾನೇ ಪಾಯಿಂಟ್ಸ್ನೆಲ್ಲ ಹೈಲೈಟ್ ಮಾಡಿದ್ದಾರೆ. ಅದನ್ನ ನಾನು ಸಿಂಪ್ಲಿಫೈ ಮಾಡಿ ಯಾವ್ಯಾವ ಮೇನ್ ಪಾಯಿಂಟ್ಸ್ ಇದಾವೋ ಅವನ್ನ ಮಾತ್ರ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ರೇಡಿಂಗ್ಟನ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು 20% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಫ್ರೆಂಡ್ಸ್, ಇವಾಗ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ವಾ. ಏನಾದ್ರೂ ಈ ಕಂಪನಿ ರಿಲೇಟೆಡ್ ಆಗಿ ಒಂದು ಪಾಸಿಟಿವ್ ಅನೌನ್ಸ್ಮೆಂಟ್ ಬಂದಿದೆಯಾ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಚೆಕ್ ಮಾಡಿದೆ. ಆದ್ರೆ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಈ ಕಂಪನಿ ರಿಲೇಟೆಡ್ ಆಗಿ ಯಾವುದೇ ತರ ಪಾಸಿಟಿವ್ ಅಪ್ಡೇಟ್ಸ್ ಏನು ಕಾಣಲಿಲ್ಲ. ಹಾಗಾದ್ರೆ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಏನ್ ರೀಸನ್ ಇರ್ಬೋದು ಅಂತ ಒಂದ್ಸಲ ಗೆಸ್ ಮಾಡಿದ್ರಾ? ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ಈ ಕಂಪನಿಯಲ್ಲಿ ನೋಡ್ಕೊಂಡ್ರೆ ಇವತ್ತು ತುಂಬಾನೇ ಹೆವಿ ವಾಲ್ಯೂಮ್ ಬೈಯಿಂಗ್ ನಡೆದಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಯಾರಾದ್ರೂ ಇನ್ವೆಸ್ಟರ್ಸ್ ಯಾಕೆ ಈ ಕಂಪನಿಯಲ್ಲಿ ಇಷ್ಟು ಬೈ ಮಾಡ್ತಾ ಇದಾರೆ ಅಂತ ನೋಡ್ಕೊಂಡ್ರೆ ಇವಾಗ ನನ್ನ ಒಪಿನಿಯನ್ ಶೇರ್ ಮಾಡ್ತೀನಿ ನೋಡಿ. ಇವಾಗ ಲಾಸ್ಟ್ ವೀಕ್ ಅಲ್ಲಿ ನೋಡ್ಕೊಂಡ್ರೆ ಆಪಲ್ ಈವೆಂಟ್ ನಡೆದಿದೆ. ಈ ಆಪಲ್ ಈವೆಂಟ್ ಅಲ್ಲಿ iPhone 17 ಲಾಂಚ್ ಮಾಡಿದ್ದಾರೆ. ಇವಾಗ ನೆಕ್ಸ್ಟ್ 3 days ಅಲ್ಲಿ ಸೇಲ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದರಿಂದ ಈ ಕಂಪನಿಗೆ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ ಅಂತ ಈ ತರ ಪಾಸಿಟಿವ್ ಆಗಿ ಬೈ ಮಾಡಿರ್ಬೋದು. ಫ್ರೆಂಡ್ಸ್, ಇವಾಗ ನಿಮ್ಗೆ ಕಾಮನ್ ಆಗಿ ಇಲ್ಲೊಂದು ಡೌಟ್ ಬರ್ಬೋದು. ಇವಾಗ ಆಪಲ್ ಈವೆಂಟ್ಗೆ ಈ ಆಪಲ್ ಸೇಲ್ಸ್ಗೆ ಈ ಕಂಪನಿಗೆ ಏನ್ ಸಂಬಂಧ, ಇದರಿಂದ ಈ ಕಂಪನಿಗೆ ಯಾವ ತರ ಅಡ್ವಾಂಟೇಜ್ ಆಗುತ್ತೆ ಅಂತ ನಿಮ್ಗೆ ಕಾಮನ್ ಆಗಿ ಇಲ್ಲೊಂದು ಡೌಟ್ ಬರ್ಬೋದು. ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡ್ರೆ ಈ ಐಫೋನ್ ಸೇಲ್ಸ್ ಇಂದ ಇವ್ರಿಗೆ ಯಾವ ತರ ಅಡ್ವಾಂಟೇಜ್ ಆಗುತ್ತೆ ಅಂತ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಇವಾಗ ಈ ರೇಡಿಂಗ್ಟನ್ ಕಂಪನಿ ಇದೆ ಅಲ್ವಾ, ಇವರು ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಟೆಕ್ನಾಲಜಿ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಟರ್ ಅಂತ ನೆನ್ಪಿಟ್ಕೊಳ್ಳಿ. ಇವಾಗ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇವಾಗ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರಲ್ವಾ, ಎಕ್ಸಾಂಪಲ್ ಆಪಲ್, ಡೆಲ್, HP, ಲೆನೋವಾ, ಮೈಕ್ರೋಸಾಫ್ಟ್, ಈ ತರ ಕಂಪನೀಸ್ ಏನಿರ್ತವೆ ಈ ತರ ಕಂಪನೀಸ್ಗೆಲ್ಲ ಇವರು ಮಿಡಲ್ ಮ್ಯಾನ್ ಆಗಿ ವರ್ಕ್ ಮಾಡ್ತಾರೆ. ಈ ರಿಟೇಲರ್ಸ್ ಮಧ್ಯ, ರೀಸೆಲ್ಲರ್ಸ್ ಮಧ್ಯ, ಆನ್ಲೈನ್ ಸೆಲ್ಲರ್ಸ್ ಮಧ್ಯ, ಇವರೆಲ್ಲದರ ಮಧ್ಯ ಈ ರೇಡಿಂಗ್ಟನ್ ಅವರು ಮಿಡಲ್ ಮ್ಯಾನ್ ಆಗಿ ವರ್ಕ್ ಮಾಡ್ತಾರೆ. ಅದ್ರ ಜೊತೆಗೆ ಇವರು ಬರೀ ಒಂದು ಪ್ರಾಡಕ್ಟ್ ನ ಮಾತ್ರ ಡಿಸ್ಟ್ರಿಬ್ಯೂಟ್ ಮಾಡೋದು, ಈ ಸರ್ವಿಸಸ್ ಇರ್ತಾವಲ್ವಾ, ಎಕ್ಸಾಂಪಲ್ ಇವಾಗ ಸಾಫ್ಟ್ವೇರ್ ಸರ್ವಿಸಸ್ ಆಗ್ಲಿ ಅಥವಾ IT ಸೊಲ್ಯೂಷನ್ಸ್ ಏನಾದ್ರು ಇರ್ತಾವಲ್ವಾ, ಅವನ್ನ ಕೂಡ ಇವರು ಸೆಲ್ ಮಾಡ್ತಾರೆ. ಜೊತೆಗೆ ಫ್ರೆಂಡ್ಸ್, ಇವಾಗ ನೀವು ಅನ್ಕೊಬಹುದು ಈ ರೇಡಿಂಗ್ಟನ್ ಕಂಪನಿ ಯಾವುದೋ ಒಂದು ಚಿಕ್ಕ ಕಂಪನಿ ಅಂತ. ಆದ್ರೆ ಆತರ ಅನ್ಕೊಂಬೇಡಿ, ಇದು ತುಂಬಾನೇ ದೊಡ್ಡ ಕಂಪನಿ. ಇವ್ರು ನೋಡ್ಕೊಂಡ್ರೆ 37 ಎಮರ್ಜಿಂಗ್ ಮಾರ್ಕೆಟ್ಸ್ ಅಲ್ಲಿ ಇವರು ಆಪರೇಟ್ ಮಾಡ್ತಾ ಇದ್ದಾರೆ. ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ 290+ ಗ್ಲೋಬಲ್ ಬ್ರಾಂಡ್ಸ್ ಜೊತೆ ಎಲ್ಲ ಕೊಲಾಬ್ರೇಷನ್ಸ್ ಇದೆ. ಜೊತೆಗೆ 40,000+ ಚಾನೆಲ್ ಪಾರ್ಟ್ನರ್ಸ್ ಆಗಿದ್ದಾರೆ. ಫ್ರೆಂಡ್ಸ್, ಇವಾಗ ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಇವಾಗ ಅಮೆಜಾನ್ ಇದೆ, ಫ್ಲಿಪ್ಕಾರ್ಟ್ ಇದೆ, ಮಿಂತ್ರಾ ಇದೆ. ಈ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ನೆಲ್ಲ ನೋಡಿದಿರಲ್ವಾ. ಈ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಒಂದು ಪ್ರಾಡಕ್ಟ್ ಏನಾದ್ರು ಬೈ ಮಾಡ್ಬೇಕು ಅಂದ್ರೆ, ಎಕ್ಸಾಂಪಲ್ ಇವಾಗ ಒಂದು ಆಪಲ್ ಫೋನ್ ಇದೆ ಅನ್ಕೊಳ್ಳಿ. ಆಪಲ್ ಫೋನ್ ನ ಬೈ ಮಾಡ್ಬೇಕು ಅಂದ್ರೆ ಅಲ್ಲಿ ಕೆಳಗಡೆ ಇವಾಗ ಈ ಸೆಲ್ಲರ್ ಯಾರಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತಲ್ವಾ. ಆ ಸೆಲ್ಲರ್ಸ್ ಯಾರಿರ್ತಾರೆ, ಆ ಸೆಲ್ಲರ್ಸ್ ಆಗ್ಲಿ ರೀಸೆಲ್ಲರ್ಸ್ ಆಗ್ಲಿ, ಆ ಸೆಲ್ಲರ್ಸ್ ಇರ್ತಾರಲ್ವಾ, ಆ ಸೆಲ್ಲರ್ಸ್ಗೆಲ್ಲ ಕಂಪನಿಯಿಂದ ತುಂಬಾನೇ ಬಲ್ಕ್ ಅಲ್ಲಿ ಆರ್ಡರ್ ನ ಪರ್ಚೇಸ್ ಮಾಡಿ ಈ ಸೆಲ್ಲರ್ಸ್ಗೆಲ್ಲ ಇವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇವಾಗ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಇನ್ನೊಂದ್ಸಲ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ 3 days ಅಲ್ಲಿ ನೋಡ್ಕೊಂಡ್ರೆ ಇವಾಗ ಆಪಲ್ ಸೇಲ್ಸ್ ಶುರು ಆಗುತ್ತಲ್ವಾ. ಆಪಲ್ ಸೇಲ್ಸ್ ಶುರು ಆಗ್ಬೇಕು ಅಂತ ಅಂದ್ರೆ ಇವಾಗ ಈ ರೇಡಿಂಗ್ಟನ್ ಕಂಪನಿ ಏನಿದೆ ಇವರು ಆಪಲ್ ಕಂಪನಿಯಿಂದ ಬಲ್ಕ್ ಆಗಿ ಪರ್ಚೇಸ್ ಮಾಡ್ತಾರೆ. ಪ್ರತಿ ಪ್ರಾಡಕ್ಟ್ ನು ಪರ್ಚೇಸ್ ಮಾಡಿ ಸೆಲ್ಲರ್ಸ್ ಆಗ್ಲಿ ರೀಸೆಲ್ಲರ್ಸ್ ಆಗ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲರಿಗೂ ಈ ಪ್ರಾಡಕ್ಟ್ಸ್ ನ ಸೇಲ್ ಮಾಡ್ತಾರೆ. ಆ ಸೇಲ್ ಮಾಡೋದ್ರಿಂದ ಇವ್ರಿಗೆ ಅಡಿಷನಲ್ ಆಗಿ ರೆವೆನ್ಯೂಸ್ ಬರುತ್ತೆ. ಅದರಿಂದನೇ ಈ ಕಂಪನಿಗೆ ಅಡ್ವಾಂಟೇಜ್ ಇರುತ್ತೆ ಆಪಲ್ ಸೇಲ್ಸ್ ಶುರು ಆಗೋದಕ್ಕೂ ಮುಂಚೆ ಅಂತ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದರಿಂದನೇ ಈ ಕಂಪನಿಯಲ್ಲಿ ಇವತ್ತು ಹೆವಿ ವಾಲ್ಯೂಮ್ಸ್ ಅಲ್ಲಿ ಬೈ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ನಾನು ಈ ತರ ಹೇಳ್ತಿದ್ದಂಗೆನೆ ನೀವು ನಾಳೆ ಅನ್ಕೊಬಹುದು ನಾಳೆನೂ ಸಹ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಬೋದೇನೋ, ನಾವು ನಾಳೆ ಮಾರ್ಕೆಟ್ ಓಪನ್ ಆದಾಗ ಇನ್ವೆಸ್ಟ್ ಮಾಡ್ಬಿಡೋಣ ಅಂತ. ಆದ್ರೆ ಫ್ರೆಂಡ್ಸ್, ಒಂಚೂರು ನೆನ್ಪಿಟ್ಕೊಳ್ಳಿ, ಎಂದೇ ಆಗಲಿ ಮಾರ್ಕೆಟ್ ಒಂದಿನ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಅಂದ್ರೆ ನೆಕ್ಸ್ಟ್ ದಿನ ಸಮೇತ ಅದೇ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಲೇಬೇಕು ಅನ್ನೋ ರೂಲ್ ಏನೂ ಇಲ್ಲ. ಇವಾಗ ಒಂದಿನ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಸೆಕೆಂಡ್ ಏನಾದ್ರೂ ಪ್ರಾಫಿಟ್ ಬುಕಿಂಗ್ ಕೂಡ ನಡೀಬಹುದು. ಅದಕ್ಕೋಸ್ಕರ ಇವಾಗ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಯಾವ ತರ ಇದೆ, ಅದ್ರಲ್ಲೂ ಇವಾಗ ಸ್ಪೆಸಿಫಿಕ್ ಆಗಿ ಈ ಸ್ಟಾಕ್ ಅಲ್ಲಿ ಸೆಂಟಿಮೆಂಟ್ ಯಾವ ತರ ಇದೆ ಅಂತ ಪ್ರತಿಯೊಂದನ್ನು ಕ್ಲಿಯರ್ ಆಗಿ ಅನಾಲಿಸಿಸ್ ಮಾಡಬೇಕು. ಜೊತೆಗೆ ಇವಾಗ ರೇಡಿಂಗ್ಟನ್ ನೋಡ್ಕೊಂಡ್ರೆ ಬರೀ ಇದೊಂದು ವರ್ಷ ಮಾತ್ರನೇ ಅಲ್ಲ,
ಪ್ರತಿ ಟೈಮಲ್ಲೂ ಪ್ರತಿ ವರ್ಷ ಈ ಸೆಪ್ಟೆಂಬರಲ್ಲಿ ಆಪಲ್ ಇವೆಂಟ್ ಇದ್ದೇ ಇರುತ್ತಲ್ವಾ, ಆ ಪ್ರತಿ ಟೈಮ್ ಆಪಲ್ ಇವೆಂಟ್ ಇದ್ದಾಗೂ ಸಹ ಸೇಲ್ಸ್ ಶುರು ಆಗೋದಕ್ಕೂ ಮುಂಚೆ ಒಂದು ವಾರ ಗ್ಯಾಪ್ ಇರುತ್ತಲ್ವಾ, ಆ ಗ್ಯಾಪಲ್ಲಿ ಎಂದೋ ಒಂದಿನ ಇದೇ ಥರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇರುತ್ತೆ. ಮತ್ತೆ ಫ್ರೆಂಡ್ಸ್, ಇನ್ನೊಂದನ್ನ ನೆನ್ಪಿಟ್ಕೊಬೇಕು, ಏನಂತ ಅಂದರೆ ಇವಾಗ ಈ ಆಪಲ್ ಈವೆಂಟಲ್ಲಿ ಯಾವ ಥರ ಪ್ರಾಡಕ್ಟ್ಸ್ನ ಲಾಂಚ್ ಮಾಡಿದ್ದಾರೆ, ಯಾವ ಪ್ರೈಸಿಂಗಲ್ಲಿ ತಂದಿದ್ದಾರೆ, ಅದರಿಂದ ಕಸ್ಟಮರ್ಸ್ ಏನಾದರೂ ಎಕ್ಸೈಟ್ ಆದ್ರಾ ಇಲ್ವಾ ಅನ್ನೋದನ್ನು ಸಮೇತ ನೋಡಬೇಕಾಗಿರುತ್ತೆ. ಆ ಥರ ಕಸ್ಟಮರ್ಸ್ ಎಕ್ಸೈಟ್ ಆದ್ರೇ ರೇಡಿಂಗ್ಟನ್ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ ಕೂಡ ನೆನ್ಪಿಟ್ಕೊಬೇಕಾಗಿರುತ್ತೆ. ಫ್ರೆಂಡ್ಸ್, ಈ ಥರ ಸೈಕಲ್ಸ್ ನಿಮಗೆ ಮುಂಚೆನೇ ಗೊತ್ತಿದ್ರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ NTPC ಗ್ರೀನ್ ಎನರ್ಜಿ ಈ ಕಂಪನಿ ನೋಡಿಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ NTPC ಗ್ರೀನ್ ಎನರ್ಜಿ ಮತ್ತು ಇರ್ಕಾನ್ ರಿನ್ಯೂವಬಲ್ ಪವರ್ ಈ ಎರಡೂ ಕಂಪನಿ ಸೇರಿ ಜಾಯಿಂಟ್ ವೆಂಚರಲ್ಲಿ 500 ಮೆಗಾವಾಟ್ಸ್ ಸೋಲಾರ್ ಪವರ್ ಪ್ರಾಜೆಕ್ಟ್ನ ಶುರು ಮಾಡ್ತೀವಿ ಜಾಯಿಂಟ್ ವೆಂಚರಲ್ಲಿ ಅಂತ ಅಪ್ಡೇಟ್ ಮಾಡಿದರು. ಅದ್ರ ಭಾಗವಾಗಿ ಇವತ್ತು ಅಡಿಷನಲ್ ಆಗಿ 100 ಮೆಗಾವಾಟ್ಸ್ ಯೂನಿಟ್ಸ್ನ ಕಮರ್ಷಿಯಲ್ ಆಗಿ ಶುರು ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಫ್ರೆಂಡ್ಸ್, ಈ 500 ಮೆಗಾವಾಟ್ಸ್ ಪ್ರಾಜೆಕ್ಟ್ ಅನೌನ್ಸ್ ಮಾಡಿದ್ರಲ್ವಾ, ಅದರಲ್ಲಿ ಇದುವರೆಗೂ ನೋಡಿಕೊಂಡ್ರೆ 400 ಮೆಗಾವಾಟ್ಸ್ ಕೆಪಾಸಿಟಿ ಕಮರ್ಷಿಯಲ್ ಆಪರೇಷನ್ಸ್ಗೆ ಬಂದಿದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಈ NTPC ಗ್ರೀನ್ ಎನರ್ಜಿ ಇದೆ ಅಲ್ವಾ, ಇವಾಗ ಇದುವರೆಗೂ ಈ ಕಂಪನಿ ಹತ್ರ ಟೋಟಲ್ ಆಗಿ ಎಷ್ಟು ಕೆಪಾಸಿಟಿನ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ ನೋಡಿಕೊಂಡ್ರೆ 7272 ಮೆಗಾವಾಟ್ಸ್ ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಈ ಕಂಪನಿ ಇನ್ನ ಫ್ಯೂಚರಲ್ಲಿ ಇನ್ನೂ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಲಕ್ಷ್ಮಿ ಡೆಂಟಲ್ ಈ ಕಂಪನಿ ಬಗ್ಗೆ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಜೊತೆಗೆ IPO ಟೈಮಲ್ಲೂ ಇವ್ರ ಬಿಸ್ನೆಸ್ ಯಾವ ಥರ ಇದೆ, ಇವರು ಯಾವ್ಯಾವ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಾರೆ, ಜೊತೆಗೆ ಯಾವ್ಯಾವ ಕಂಟ್ರೀಸ್ಗೆ ಏನೇನು ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಾರೆ ಅಂತ ಕೂಡ ಕ್ಲಿಯರ್ ಆಗಿ IPO ಟೈಮಲ್ಲೇ ಮಾತಾಡ್ಕೊಂಡಿದ್ವಿ. ಮತ್ತೆ ಯಾರಾದರೂ ಈ ಕಂಪನಿ ಬಿಸ್ನೆಸ್ ಬಗ್ಗೆ ತಿಳ್ಕೊಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಅದ್ರ ಜೊತೆಗೆ ಎಂಡ್ ಕಾರ್ಡಲ್ಲೂ ಸಹ ಆ ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ. ಅದಾದಮೇಲೆ ಇವತ್ತು ನೋಡಿಕೊಂಡ್ರೆ ಇಂಟರ್ಡೇ ಸೆಷನಲ್ಲಿ 20% ಪಾಸಿಟಿವಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ನೋಡಿಕೊಂಡ್ರೆ ಈ ಅಬುಧಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ ಅವ್ರು ನೋಡಿಕೊಂಡ್ರೆ ಈ ಕಂಪನಿಯಲ್ಲಿ 3.18% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ರು. ಅದನ್ನ ನಿನ್ನೆ ಓಪನ್ ಮಾರ್ಕೆಟಲ್ಲಿ 2.03% ಸ್ಟೇಕ್ನ ಸೆಲ್ ಮಾಡಿದ್ದಾರೆ. ಅದೇ ಟೈಮಲ್ಲೇ ಈ ICICI ಮ್ಯೂಚುವಲ್ ಫಂಡ್ಸ್ ಅವ್ರು ಇದಾರಲ್ವಾ, ಇವರಾದ್ರೆ ಈ ಕಂಪನಿಯಲ್ಲಿ 2.91% ಸ್ಟೇಕ್ನ ಈ ಕಂಪನಿಯಲ್ಲಿ ಬೈ ಮಾಡಿದ್ದಾರೆ. ಇವಾಗ ಈ ಥರ ದೊಡ್ಡ ಮ್ಯೂಚುವಲ್ ಫಂಡ್ ಅವರೇ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಾರಲ್ವಾ, ಕಮಿಂಗ್ ಟೈಮಲ್ಲಿ ಈ ಕಂಪನಿ ಏನಾದರೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಬೋದೇನೋ ಅಂತ ರಿಟೇಲ್ ಇನ್ವೆಸ್ಟರ್ಸ್ ಅಲ್ಲೂ ಕೂಡ ಸ್ವಲ್ಪ ಪಾಸಿಟಿವ್ ಒಪಿನಿಯನ್ ಬಂದಿದೆ. ಅದರಿಂದ ಈ ಕಂಪನಿಯಲ್ಲಿ ಹೆವಿ ವಾಲ್ಯೂಮ್ಸ್ ಅಲ್ಲಿ ಬೈ ಮಾಡಿರಬೇಕು, ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದಮೇಲೆ ಟ್ರಾನ್ಸ್ ರೇಲ್ ಲೈಟಿಂಗ್ ಲಿಮಿಟೆಡ್ ಈ ಕಂಪನಿ ಬಗ್ಗೆ ಕೂಡ ಅಷ್ಟೇ IPO ಟೈಮಲ್ಲೇ ಮಾತಾಡ್ಕೊಂಡಿದ್ವಿ. ಇವತ್ತು ಈ ಕಂಪನಿಗೆ ನೋಡಿಕೊಂಡ್ರೆ 421 ಕೋಟಿ ಆರ್ಡರ್ ಬಂದಿದೆ ಈ ಟ್ರಾನ್ಸ್ಮಿಷನ್ ಲೈನ್ ರಿಲೇಟೆಡ್ ಆಗಿ, ಅದನ್ನು ಆಫ್ರಿಕನ್ ಕಂಟ್ರೀಸಿಂದ. ಇವಾಗ IPO ಟೈಮಲ್ಲೇ ಮೆನ್ಷನ್ ಮಾಡಿದ್ದೆ. ಫ್ರೆಂಡ್ಸ್, ಈ ಕಂಪನಿ ಆದ್ರೆ ನಿಯರ್ಲಿ 58ಇಂದ 60 ಕಂಟ್ರೀಸ್ವರೆಗೂ ಅವ್ರ ಆಪರೇಷನ್ಸ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಇವ್ರ ಬಿಸ್ನೆಸ್ ನೋಡ್ಕೊಂಡ್ರು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅವಾಗೇನೆ ಮಾತಾಡ್ಕೊಂಡಿದ್ವಿ. ಮತ್ತೆ ಇವತ್ತು ನೋಡ್ಕೊಂಡ್ರೆ ಈ ತರ ದೊಡ್ಡ ಆರ್ಡರ್ ಬಂದಿದೆ ಅಲ್ವಾ, ಅದರಿಂದನೇ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಅದ್ರ ಜೊತೆಗೆ ಫಿನಾನ್ಷಿಯಲ್ ಇಯರ್ 2026 ಅಲ್ಲೇನೆ ಇವರು ಆರ್ಡರ್ ಬುಕ್ ನೋಡ್ಕೊಂಡ್ರೆ 3500 ಕ್ರೋರ್ಸ್ಗೆ ರೀಚ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದೇ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡ್ಕೊಂಡ್ರೆ 78% ಇಯರ್ ಆನ್ ಇಯರ್ ಅಲ್ಲಿ ಗ್ರೋತ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಆದ್ರೂ ಸ್ಟಾಕ್ ಪ್ರೈಸ್ ಯಾಕೆ ಈ ತರ ಫಾಲ್ ಆಗಿದೆ ಅಂತ ಅಂದ್ರೆ ಇವಾಗ ಲಾಸ್ಟ್ 2 ಮಂತ್ಸ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅಂದ್ರೆ ಲಾಸ್ಟ್ 1.5 ಮಂತ್ ಅಲ್ಲೇನೆ ಎಬೋವ್ 50% ಈ ಕಂಪನಿ ರ್ಯಾಲಿ ಆಗಿತ್ತು. ಅದರಿಂದ ಪ್ರೈಸಿಂಗ್ ಆಗೋಗಿದೆ ಆಲ್ರೆಡಿ ಅಂತ ಇವತ್ತು ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, IPOs ಬಗ್ಗೆ ಮಾತಾಡ್ಕೊಳ್ಳೋಣ. ಇವಾಗ ಲಾಸ್ಟ್ 1 ಇಯರ್ ಇಂದನು ಈ ಗ್ರೋ ಆ್ಯಪ್ ಇದೆ ಅಲ್ವಾ, ಈ ಕಂಪನಿ ಕೂಡ IPOಗೆ ಬರ್ತಾ ಇದ್ದಾರೆ ಅಂತ ತುಂಬಾ ನ್ಯೂಸ್ನೇ ನಾವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ನೋಡ್ತಾ ಇದ್ವಿ. ಅದ್ರ ಜೊತೆಗೆ ಗ್ರೋ ಅವರೇನೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇದಕ್ಕೂ ಮುಂಚೆನೂ ಸೆಬಿ ಹತ್ರ ಒಂದು DRHP ನ ಸಬ್ಮಿಟ್ ಮಾಡಿದ್ರು. ಇವಾಗ ಅಪ್ಡೇಟೆಡ್ ವರ್ಷನ್ ನ ಸಬ್ಮಿಟ್ ಮಾಡ್ತಾ ಇದೀವಿ ಇದೇ ತಿಂಗಳಲ್ಲೇನೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ನವೆಂಬರ್ಗೆಲ್ಲ IPOಗೆ ಬರ್ತೀವಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಈ ಗ್ರೋ ಆ್ಯಪ್ ಇದೆ ಅಲ್ವಾ, ಇವ್ರ ಬಿಸ್ನೆಸ್ ಮಾಡಲ್ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜೊತೆಗೆ ಇವ್ರಿಗೆ ಮಲ್ಟಿಪಲ್ ಸೆಗ್ಮೆಂಟ್ಸ್ ಇಂದ ರೆವಿನ್ಯೂಸ್ ಕಾನ್ಸ್ಟೆಂಟ್ ಆಗಿ ಬರ್ತಾನೆ ಇರುತ್ತೆ. ಇವಾಗ ಮಾರ್ಕೆಟ್ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದ್ರೂ ಬರ್ತಾ ಇರುತ್ತೆ, ಮಾರ್ಕೆಟ್ ಏನಾದರೂ ಫಾಲ್ ಆಗ್ತಾ ಇದ್ರೂ ಕಂಟಿನ್ಯೂಸ್ ಆಗಿ ಇವ್ರಿಗೆ ಬರ್ತಾನೆ ಇರುತ್ತೆ. ಇವಾಗ ಇವ್ರ ಬಿಸ್ನೆಸ್ ನೋಡ್ಕೊಂಡ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕೋಸ್ಕರ IPOಗೆ ಬರ್ತಾರಲ್ವಾ, ಆ ಟೈಮಲ್ಲಿ ಕಂಪ್ಲೀಟ್ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಯಾವ್ಯಾವ ಸೆಗ್ಮೆಂಟ್ ಇಂದ ಯಾವ್ಯಾವ ತರ ರೆವಿನ್ಯೂಸ್ ಜನರೇಟ್ ಮಾಡ್ತಾರೆ ಅಂತ. ಮತ್ತೆ ಇವ್ರ ಫಿನಾನ್ಷಿಯಲ್ಸ್ ನೋಡ್ಕೊಂಡ್ರು ತುಂಬಾನೇ ಸ್ಟ್ರಾಂಗ್ ಆಗಿದೆ. ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ಇಯರ್ ಆನ್ ಇಯರ್ ಅಲ್ಲಿ ಕಾನ್ಸ್ಟೆಂಟ್ ಆಗಿ ಗ್ರೋ ಆಗ್ತಾನೆ ಇದೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಗ್ರೋ ಆ್ಯಪ್ ಇಂಟರ್ಫೇಸ್ ಇದೆ ಅಲ್ವಾ, ಈ ಇಂಟರ್ಫೇಸ್ ಎಷ್ಟು ಜನಕ್ಕೆ ಇಷ್ಟ ಆಗಿದೆ, ಯಾರ್ಯಾರು ಈ ಆ್ಯಪ್ನ ಬಳಸ್ತಾ ಇದ್ದೀರಾ ಅಂತ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ
ಟಾಟಾ ಕ್ಯಾಪಿಟಲ್ ಈ ಕಂಪನಿ ಬಗ್ಗೆ ಕೂಡ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಇವಾಗ RBI ಗೈಡ್ಲೈನ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಕಂಪನಿ ಸೆಪ್ಟೆಂಬರ್ ಒಳಗಡೆನೆ ನಮ್ಮ ಮಾರ್ಕೆಟ್ ಒಳಗಡೆ ಬರಬೇಕಾಗಿತ್ತು. ಆದ್ರೆ ಸ್ವಲ್ಪ ಇಶ್ಯೂಸ್ ಇಂದ ಇದು ಲೇಟ್ ಆಗಿದೆ. ಜೊತೆಗೆ ಇವ್ರು ಹೇಳಿರೋ ಪ್ರಕಾರ ನೋಡ್ಕೊಂಡ್ರೆ ಅಕ್ಟೋಬರ್ ಒಳಗಡೆ ನಾವು ಮಾರ್ಕೆಟ್ಗೆ ಲಿಸ್ಟ್ ಆಗ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಈ IPOದಲ್ಲಿ 17,000 ಕೋಟಿ ರೈಸ್ ಮಾಡ್ತಾ ಇದ್ದಾರೆ. ನೋಡೋಣ ನೆಕ್ಸ್ಟ್ ಮಂತ್ ಆದ್ರೂ ಈ ಕಂಪನಿ IPO ಬರುತ್ತಾ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರು ಒಂದು ಹೊಸ IPO ಓಪನ್ ಆಗಿದೆ. ಈ ಕಂಪನಿ ಬಿಸ್ನೆಸ್ ನೋಡ್ಕೊಂಡ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೋಸ್ಕರ ಈ ಕಂಪನಿ ಬಿಸ್ನೆಸ್ ಬಗ್ಗೆ, ಇವ್ರ ಫಿನಾನ್ಷಿಯಲ್ಸ್ ಬಗ್ಗೆ, IPO ಡೀಟೇಲ್ಸ್ ಪ್ರತಿಯೊಂದನ್ನು ಇವಾಗ ಶೇರ್ ಮಾಡ್ತೀನಿ. ಆ ಕಂಪನಿ ಯಾವುದು ಅಂತ ಅಂದ್ರೆ ಯೂರೋಪ್ರತಿಕ್. ಇವ್ರು ನೋಡ್ಕೊಂಡ್ರೆ ಇಂಡಿಯಾದಲ್ಲೇನೆ ಒನ್ ಆಫ್ ದ ಲಾರ್ಜೆಸ್ಟ್ ಆರ್ಗನೈಸ್ಡ್ ಡೆಕೋರೇಟಿವ್ ವಾಲ್ ಪ್ಯಾನೆಲ್ ಬ್ರ್ಯಾಂಡ್ ಇದು. ಇವಾಗ ಪ್ರೆಸೆಂಟ್ ಇವ್ರಿಗೆ ಇಂಡಿಯಾದಲ್ಲಿ ಎಷ್ಟು ಮಾರ್ಕೆಟ್ ಶೇರ್ ಇದೆ ಅಂತ ಅಂದ್ರೆ 15.87% ಮಾರ್ಕೆಟ್ ಶೇರ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ನಾವು ಮನೆಯಲ್ಲಿ ಬಳಸೋ ತರ, ಆಫೀಸ್ಗಳಲ್ಲಿ ಬಳಸೋ ತರ, ಕಮರ್ಷಿಯಲ್ ಬಿಲ್ಡಿಂಗ್ಸ್ ಅಲ್ಲೆಲ್ಲ ಬಳಸ್ತಾ ಇರ್ತೀವಲ್ವಾ ಈ ಡೆಕೋರೇಟಿವ್ ವಾಲ್ ಪ್ಯಾನೆಲ್ಸ್. ಈ ಒಂದ್ಸಲ ಈ ಇಮೇಜ್ ನೋಡಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ಡೆಕೋರೇಟಿವ್ ವಾಲ್ ಪ್ಯಾನೆಲ್ಸ್ ನ ಮತ್ತೆ ಡೆಕೋರೇಟಿವ್ ಲ್ಯಾಮಿನೇಟರ್ಸ್ ನ, ಟ್ರಾನ್ಸ್ಕ್ಯುಲೆಂಟ್ ಪ್ಯಾನೆಲ್ಸ್ ನ ಇವರು ಸೇಲ್ ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್, ಇವಾಗ ಇವ್ರ ಪೋರ್ಟ್ಫೋಲಿಯೋದಲ್ಲಿ ನೋಡ್ಕೊಂಡ್ರೆ 30 ತರ ಪ್ರಾಡಕ್ಟ್ಸ್ ಇದಾವಲ್ವಾ. ಜೊತೆಗೆ ಇವ್ರ ಡಿಸೈನ್ಸ್ ನೋಡ್ಕೊಂಡ್ರೆ 3000+ ಡಿಸೈನ್ಸ್ ಇದಾವೆ ಅಂತ RHP ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಇವಾಗ ಏನೇನ್ ಪ್ರಾಡಕ್ಟ್ಸ್ ನ ಇವ್ರು ಸೇಲ್ ಮಾಡ್ತಾರೋ ಆ ಪ್ರಾಡಕ್ಟ್ಸ್ ಎಲ್ಲ 2 ಬ್ರ್ಯಾಂಡ್ಸ್ ಅಂಡರ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಒಂದು ಯೂರೋಪ್ರತಿಕ್ ಅನ್ನೋ ಬ್ರ್ಯಾಂಡ್ ಅಂಡರ್ ಅಲ್ಲಿ, ಅದಾದ್ಮೇಲೆ ಮತ್ತೆ ಗ್ಲಾರಿಯೋ ಬ್ರ್ಯಾಂಡ್ ಅಂಡರ್ ಅಲ್ಲಿ ಕೂಡ ಸೇಲ್ ಮಾಡ್ತಾರೆ. ಫ್ರೆಂಡ್ಸ್, ಇವಾಗ ಇವ್ರಿಗೆ ಆಲ್ ಓವರ್ ಇಂಡಿಯಾ ಪ್ರೆಸೆನ್ಸ್ ಇದೆ. ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ 116 ಸಿಟೀಸ್ ಅಲ್ಲಿ ಇವ್ರ ಪ್ರೆಸೆನ್ಸ್ ಇದೆ. ಮತ್ತೆ 180 ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ 25 ಸ್ಟೇಟ್ಸ್ ಅಲ್ಲಿ ಆಪರೇಟ್ ಮಾಡ್ತಾ ಇದೀವಿ. ಜೊತೆಗೆ 5 ಯೂನಿಯನ್ ಟೆರಿಟರೀಸ್ ಅಲ್ಲೂ ಆಪರೇಷನ್ಸ್ ನ ನಡೆಸ್ತಾ ಇದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ 6 ಕಂಟ್ರೀಸ್ಗೆ ಇವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇವಾಗ ಈ ಕಂಪ್ಲೀಟ್ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಂಡ್ವಿ. ಇವಾಗ ನಿಮ್ಗೆ ಇಲ್ಲಿ ಇನ್ನೊಂದು ಡೌಟ್ ಬರ್ಬೋದು, ಏನಂದ್ರೆ ಇವ್ರು ಇವಾಗ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರಾ ಇಲ್ವಾ ಅಂತ. ಫ್ರೆಂಡ್ಸ್, ಇವಾಗ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇವಾಗ ಈ ಕಂಪನಿ ಏನಿದೆ, ಬೇರೆ ಬೇರೆ ಕಡೆಯಿಂದ ಈ ಪ್ರಾಡಕ್ಟ್ ಏನಿದೆ, ಈ ಪ್ರಾಡಕ್ಟ್ ನ ಇಂಪೋರ್ಟ್ ಮಾಡ್ಕೊಂತಾ ಇದ್ದಾರೆ. ಓಕೆನಾ? ಅದ್ರ ಜೊತೆಗೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ಕೂಡ ಈ ಪ್ರಾಡಕ್ಟ್ಸ್ ನ ಸೇಲ್ ಮಾಡ್ತಾರೆ. ಯಾವ ತರ ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಈ ಡಿಕ್ಸನ್ ಟೆಕ್ನಾಲಜೀಸ್ ಕಂಪನಿ ಇದೆ ಅಲ್ವಾ, ಇವ್ರು ನೋಡ್ಕೊಂಡ್ರೆ ತುಂಬಾ ಕಂಪನೀಸ್ಗೆಲ್ಲ ಈ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಎಕ್ಸಾಂಪಲ್, ಇವಾಗ ಮೊಬೈಲ್ಸ್ ರಿಲೇಟೆಡ್ ಆಗಿ, ACs ರಿಲೇಟೆಡ್ ಆಗಿ ಈ ತರ ಹೇಳ್ತಾ ಹೋದ್ರೆ ತುಂಬಾ ಪ್ರಾಡಕ್ಟ್ಸ್ಗೆ ಇವರು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ. ಅದೇ ತರನೇ ಈ ಕಂಪನಿ ಸಹ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ಅವ್ರ ಪ್ರಾಡಕ್ಟ್ಸ್ ನ ಸೇಲ್ ಮಾಡ್ತಾರೆ. ಇವಾಗ ಈ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರರ್ಸ್ ಯಾರಿದ್ದಾರೆ, ಎಲ್ಲಿದ್ದಾರೆ ಅಂತ ನೋಡ್ಕೊಂಡ್ರೆ ಬೇರೆ ಬೇರೆ ಕಂಟ್ರೀಸ್ ಇಂದ, ಅಂದ್ರೆ ಸೌತ್ ಕೊರಿಯಾ, ಚೈನಾ, USA ಈ ಕಂಟ್ರೀಸ್ ಅಲ್ಲೆಲ್ಲ ಈ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅಲ್ಲೇನೆ ಸೇಲ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಈ ಕಂಪನಿ ಫಿನಾನ್ಷಿಯಲ್ಸ್ ನೋಡ್ಕೊಂಡ್ರೆ ರೆವೆನ್ಯೂಸ್ ಆದ್ರೆ ಕಾನ್ಸ್ಟೆಂಟ್ ಆಗಿ ಗ್ರೋ ಆಗ್ತಾನೆ ಇದೆ. ಅದ್ರ ಜೊತೆಗೆ ಪ್ರಾಫಿಟ್ಸ್ ನೋಡ್ಕೊಂಡ್ರು ಅಷ್ಟೇ ಕಾನ್ಸ್ಟೆಂಟ್ ಆಗಿ ಗ್ರೋ ಆಗ್ತಾನೆ ಇದೆ. ನೆಕ್ಸ್ಟ್ IPO ಡೀಟೇಲ್ಸ್ ನೋಡ್ಕೊಂಡ್ರೆ ಈ ಕಂಪನಿ 451 ಕೋಟಿ ರೈಸ್ ಮಾಡ್ತಾ ಇದ್ದಾರೆ ಈ IPOದಲ್ಲಿ. ಇದು ತುಂಬಾನೇ ಚಿಕ್ಕ ಸೈಜ್ IPO. ಅದಕ್ಕೋಸ್ಕರ ಫ್ರೆಂಡ್ಸ್, ಪ್ರತಿಯೊಂದು ಪಾನ್ ಕಾರ್ಡ್ ಅಂಡರ್ ಅಲ್ಲಿ ಒಂದೊಂದು ಲಾಟ್ ನ ಮಾತ್ರ ಅಪ್ಲೈ ಮಾಡಿ, ಅವಾಗ ಮಾತ್ರನೇ ಅಲಾಟ್ಮೆಂಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಜೊತೆಗೆ ಈ IPO ಇವತ್ತು ಓಪನ್ ಆಗಿದೆ, 18ಗೆಲ್ಲ ಈ IPO ಕ್ಲೋಸ್ ಆಗುತ್ತೆ. ಈ ಪ್ರೈಸ್ ಬ್ಯಾಂಡ್ ನೋಡ್ಕೊಂಡ್ರೆ 235 ರುಪೀಸ್ ಇಂದ 247 ರುಪೀಸ್ ಪರ್ ಶೇರ್ ಇದೆ. ಮತ್ತೆ ಪ್ರತಿ ಲಾಟ್ ಅಲ್ಲೂ 60 ಶೇರ್ಸ್ ಇರುತ್ತೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ನೋಡ್ಕೊಂಡ್ರೆ 14,100 ರುಪೀಸ್ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಈ ಗಾಡ್ಫ್ರೇ ಫಿಲಿಪ್ಸ್ ನೋಡಿದ್ರಾ, ಇವತ್ತು ಇಂಟ್ರಾಡೇ ಸೆಷನ್ ನೋಡ್ಕೊಂಡ್ರೆ 66% ಫಾಲ್ ಆಗಿದೆ ಅಂತ ಕಾಣಿಸುತ್ತೆ. ಆದ್ರೆ ಯಾರಾದ್ರೂ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವುದೇ ತರ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಯಾಕಂದ್ರೆ ಈ ಕಂಪನಿ ರೀಸೆಂಟ್ ಆಗಿ ಬೋನಸ್ ಇಶ್ಯೂ ಮಾಡಿದ್ರು, ಅದರಿಂದನೇ ಇವತ್ತು ಪ್ರೈಸ್ ಅಡ್ಜಸ್ಟ್ ಆಗಿರೋದು. ಇವಾಗ 2:1 ಬೋನಸ್ ನ ಇಶ್ಯೂ ಮಾಡಿದ್ರು. ಅಂದ್ರೆ ನಿಮ್ ಪೋರ್ಟ್ಫೋಲಿಯೋದಲ್ಲಿ ಏನಾದ್ರು ಒಂದು ಸ್ಟಾಕ್ ನ ಹೋಲ್ಡ್ ಮಾಡ್ತಾ ಇದ್ರೆ ಅದು ಇವಾಗ ಅಡಿಷನಲ್ ಆಗಿ 2 ಸ್ಟಾಕ್ಸ್ ನಿಮ್ ಪೋರ್ಟ್ಫೋಲಿಯೋಗೆ ಆಡ್ ಆಗುತ್ತೆ ಬೋನಸ್ ಇಶ್ಯೂ ಮಾಡಿರೋ ಕಾರಣದಿಂದ. ಮತ್ತೆ ಇವತ್ತು ಬೋನಸ್ ಇಶ್ಯೂ ಮಾಡಿರೋ ಕಾರಣದಿಂದ ನೋಡ್ಕೊಂಡ್ರೆ ಈ ಕಂಪನಿ ಇಂಟ್ರಾಡೇ ಸೆಷನ್ ಅಲ್ಲಿ ಅಬೌಟ್ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಜೊತೆಗೆ ಆಫ್ಟರ್ನೂನ್ ಸೆಷನ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಪ್ರಾಫಿಟ್ ಬುಕಿಂಗ್ ಇಂದ ಕಂಪನಿ ಶೇರ್ ಪ್ರೈಸ್ ಕೂಡ ಫಾಲ್ ಆಗಿದೆ. ಫ್ರೆಂಡ್ಸ್, ಇವಾಗ ಯಾರಾದ್ರೂ ಈ ಕಂಪನಿನ ಹೋಲ್ಡ್ ಮಾಡ್ತಾ ಇದ್ರೆ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ನಾಳೆ ಈ ಕಂಪನಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ನ ಶೇರ್ ಮಾಡ್ತೀನಿ ಅದಕ್ಕೋಸ್ಕರ. ನೆಕ್ಸ್ಟ್ ಸುಜ್ಲಾನ್ ಎನರ್ಜಿ ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಅಬೌಟ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಫಿನಾನ್ಷಿಯಲ್ ಇಯರ್ 2026 ಅಲ್ಲೇನೆ ಬಿಗ್ಗೆಸ್ಟ್ ಆರ್ಡರ್ ಬಂದಿದೆ ಇವ್ರಿಗೆ, ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಈ ಟಾಟಾ ಪವರ್ ರಿನ್ಯೂವಬಲ್ ಎನರ್ಜಿ ಕಂಪನಿ ಇದೆ ಅಲ್ವಾ, ಈ ಕಂಪನಿಯಿಂದ 838 ಮೆಗಾವಾಟ್ಸ್ ವಿಂಡ್ ಪವರ್ ಪ್ರಾಜೆಕ್ಟ್ ಬಂದಿದೆ, ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಈ ಇಯರ್ ಅಲ್ಲೇನೆ ಬಿಗ್ಗೆಸ್ಟ್ ಆರ್ಡರ್ ಅಲ್ವಾ. ಮತ್ತೆ ಇವಾಗ ಲಾಸ್ಟ್ 5 ಇಯರ್ಸ್ ಅಲ್ಲಿ ನೋಡ್ಕೊಂಡ್ರೆ ಯಾವ್ದು ಬಿಗ್ಗೆಸ್ಟ್ ಆರ್ಡರ್ ಯಾರಿಗಾದ್ರೂ ಗೊತ್ತಿದ್ರೆ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದ್ರೆ ನಾನೇ ಹೇಳ್ತೀನಿ. ಇವಾಗ NTPC ಗ್ರೀನ್ ಎನರ್ಜಿ ಕಂಪನಿ ಇದೆ ಅಲ್ವಾ, ಈ ಕಂಪನಿಯಿಂದ ಲಾರ್ಜೆಸ್ಟ್ ಆರ್ಡರ್ ಬಂದಿತ್ತು
1544 ಮೆಗಾವಾಟ್ಸ್ ಆರ್ಡರ್ ಬಂದಿತ್ತು. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ತುಂಬ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಥರ ವಿಡಿಯೋಸ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀವಿ. ಆ ವಿಡಿಯೋಸ್ನೆಲ್ಲ ತಪ್ಪದೆ ನೋಡ್ಬೋದು. ಥ್ಯಾಂಕ್ ಯು.